ಅಮ್ಮನೇ ಮೊದಲ ದೇವರು, ಕಣ್ಣಿಗೆ ಕಾಣುವ ದೇವರು ಅನ್ನುವಂಥ ನಂಬಿಕೆಯನ್ನಿಟ್ಕೊಂಡಿರುವಂಥ ಸಮಾಜ ನಮ್ಮದು. ಇಂಥ ಸಮಾಜದಲ್ಲಿ ಇಬ್ಬರು ಮಕ್ಕಳು ನಾನೊಂದು ತಿಂಗಳು ನಮ್ಮ ಅಮ್ಮನ್ನ ನೋಡ್ಕೋಬೇಕು, ನೀನೊಂದು ತಿಂಗಳು ನೋಡ್ಕೋಬೇಕು ಅಂತ ಅಣ್ಣ ತಮ್ಮಂದರು ಹಂಚಿಕೊಂಡಿದ್ರು. ಒಬ್ಬ ಸಹೋದರನ ಸರದಿ ಮುಗಿದಿದೆ, ಇನ್ನೊಬ್ಬ ಸಹೋದರ ಅಮ್ಮನನ್ನು ಕರೆದುಕೊಂಡು ಹೋಗಿಲ್ಲ. ಅಮ್ಮ ಈಗ ರಸ್ತೆ ಪಕ್ಕದಲ್ಲಿ ಅನಾಥವಾಗಿ ಬಿದ್ದಿದ್ದಾರೆ. ಅದರ ಜೊತೆಗೆ ಮುಂಬೈಯಲ್ಲಿ ಶಿವಸೇನೆಯ ಕಾರ್ಯಕರ್ತರು ಪಾಕಿಸ್ತಾನ ಮೂಲದ ಸೂಫಿ ಬ್ಯಾಂಡ್ ಸೆಟ್ನ ಅವಕಾಶಕ್ಕೆ ಕೊಡೋದಿಲ್ಲ, ಅವರ ಕಚೇರಿ ನಡೆಸೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಅವರ ಮಾತಿನಲ್ಲಿ ಹಲವು ಎಡವಟ್ಟುಗಳಿದ್ವು. ಕರ್ನಾಟಕದಲ್ಲಿ ಸಂಭವಿಸುತ್ತಿರುವಂಥ ಜ್ವಲಂತ ಕ್ರೈಮ್ಗಳ ಬಗ್ಗೆ ಸರಿಯಾದ ಮಾಹಿತಿ ಮುಖ್ಯಮಂತ್ರಿಗಳಿಗೆ ಇರಲೇ ಇಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಆ ಕ್ಷಣ ವಿಶೇಷ ಸೆಗ್ಮೆಂಟ್, ಮಲ್ಲಿಕಾರ್ಜುನ ಬಂಡೆಯವರ ರೀತಿಯಲ್ಲಿ ಸಾವನ್ನು ಎದುರಿಸಿ ಗೆದ್ದು ಬಂದ ಪೊಲೀಸ್ ಅಧಿಕಾರಿಗಳ ಕುರಿತಾದಂಥ ವಿಶೇಷ ಸೆಗ್ಮೆಂಟ್ ಇದೆ. ಈ ಎಲ್ಲ ಸುದ್ದಿಗಳನ್ನು ಹೊತ್ತು ತರ್ತಾ ಇರುವಂಥ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಮೊಟ್ಟ ಮೊದಲಿಗೆ ಇವತ್ತು ಫೇಸ್ಬುಕ್ ತನ್ನ 10ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದೆ. ಈ ಕಾರ್ಯಕ್ರಮವನ್ನು ನೋಡ್ತಿರುವ ಬಹುತೇಕರು ಫೇಸ್ಬುಕ್ನಲ್ಲಿ ಅಕೌಂಟ್ಗಳನ್ನು ಹೊಂದಿರಬಹುದು. ನೀವು ಕೂಡ ಇಂಥ ಫೇಸ್ಬುಕ್ ಆರಂಭವಾಗಿ ಇವತ್ತಿಗೆ ಸರಿಯಾಗಿ 10 ವರ್ಷಗಳು. 2004ರ ಫೆಬ್ರವರಿ 4ನೇ ತಾರೀಖಿನ ದಿನ, ಅಂದರೆ ಇವತ್ತಿನ ದಿನ ಫೇಸ್ಬುಕ್ ಆರಂಭ ಆಗಿತ್ತು. ಮಾರ್ಕ್ ಝಕರ್ಬರ್ಗ್ ಈಗ ಕೇವಲ 30ರ ವಯಸ್ಸಿನ ಯುವಕ ಮಾರ್ಕ್ ಝಕರ್ಬರ್ಗ್ ತನ್ನ 20ನೇ ವಯಸ್ಸಿನಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿಯ ಕ್ಯಾಂಪಸ್ನಲ್ಲಿ ತಮ್ಮ ಸ್ನೇಹಿತರು ಸಂಪರ್ಕದಲ್ಲಿರೋ ಉದ್ದೇಶಕ್ಕೋಸ್ಕರ ಈ ಒಂದು ಅಪ್ಲಿಕೇಶನನ್ನು ಕಂಡುಹಿಡಿದ್ರು. ಫೇಸ್ ಮ್ಯಾಶ್ ಅನ್ನುವಂಥ ಹೆಸರನ್ನು ಆರಂಭದಲ್ಲಿ ಕೊಡಲಾಗಿತ್ತು ಇದಕ್ಕೆ. ಆದರೆ ಈಗ ಫೇಸ್ಬುಕ್ನಲ್ಲಿ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ 120 ಕೋಟಿ ಜನ ತಮ್ಮ ಅಕೌಂಟ್ಗಳನ್ನು ಹೊಂದಿದ್ದಾರೆ. ಇಂಟರ್ನೆಟ್ ಬಳಸುವ ಜನರ ಪೈಕಿ ಅರ್ಧದಷ್ಟು ಜನ ಫೇಸ್ಬುಕ್ನಲ್ಲಿ ಅಕೌಂಟ್ಗಳನ್ನು ಹೊಂದಿದ್ದಾರೆ. ಒಂದು ದಿನಕ್ಕೆ 600 ಕೋಟಿ ಲೈಕ್ಗಳು ದಾಖಲಾಗುತ್ತೆ, 3.5 ಕೋಟಿ ಫೋಟೋಗಳು ಅಪ್ಲೋಡ್ ಆಗುತ್ತೆ. ಇದು ಒಂದು ದೊಡ್ಡ ಸಕ್ಸಸ್ ಸ್ಟೋರಿ. ಇದು IT ಜಗತ್ತಿನಲ್ಲಿ ನ್ಯೂಯಾರ್ಕ್ನಲ್ಲಿ ಹುಟ್ಟಿದಂಥ ಮಾರ್ಕ್ ಝಕರ್ಬರ್ಗ್ ತುಂಬ ಚಿಕ್ಕ ವಯಸ್ಸಿನಿಂದಾನೇ ಅತ್ಯಂತ ಪ್ರತಿಭಾವಂತ ಅಂತ ಅನ್ನಿಸಿಕೊಂಡಂಥ ಹುಡುಗ. ಹೈಸ್ಕೂಲ್ನಲ್ಲೇ ಈತ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕಲಿತುಕೊಂಡಿದ್ದ. 9th ಸ್ಟ್ಯಾಂಡರ್ಡ್ಗೆ ಬರುವ ಹೊತ್ತಿಗೆ ಸ್ವತಃ ಒಂದು ಗೇಮನ್ನು ಕೂಡ ಡೆವಲಪ್ ಮಾಡಿದ್ದ. ಸ್ನೇಹಿತರ ಜೊತೆಗೆ ಸೇರಿಕೊಂಡು 10ನೇ ತರಗತಿ ಓದ್ತಿದ್ದಾಗ ಒಂದು ಮ್ಯೂಸಿಕಲ್ ವೆಬ್ಸೈಟನ್ನು ಸ್ವತಃ ಓಪನ್ ಮಾಡಿದ್ದಂಥ ಮಾರ್ಕ್ ಝಕರ್ಬರ್ಗ್ ಈತ 10ನೇ ತರಗತಿಯಲ್ಲಿದ್ದಾಗಲೇ ಮೈಕ್ರೋಸಾಫ್ಟ್ನಿಂದ ಮಾರ್ಕ್ಗೆ ಕೆಲಸದ ಆಫರ್ಗಳು ಬರ್ತಾ ಇತ್ತು, ಕೈತುಂಬ ಸಂಬಳದ ಆಫರ್ಗಳು ಬರ್ತಾ ಇದ್ವು. ಈತ ಶುರು ಮಾಡಿದ್ದಂಥ ಮ್ಯೂಸಿಕಲ್ ವೆಬ್ಸೈಟನ್ನು ಖರೀದಿ ಮಾಡೋದಕ್ಕೆ ಆಗಿನ ಕಾಲದಲ್ಲಿ 60 ಲಕ್ಷ ರೂಪಾಯಿ, ಭಾರತೀಯ ರೂಪಾಯಿಗಳಲ್ಲಿ 60 ಲಕ್ಷ ರೂಪಾಯಿಗಳನ್ನು ಮೈಕ್ರೋಸಾಫ್ಟ್ ಆಫರ್ ಮಾಡಿತ್ತು. ಆದರೆ ಈತ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋದ. ಅಲ್ಲಿ ಮಾರ್ಕ್ ಝಕರ್ಬರ್ಗ್ ಮನಸ್ಸಿನಲ್ಲಿ ಫೇಸ್ಬುಕ್ನ ಆರಂಭಿಕ ಐಡಿಯಾ ಹೊಳೆದಿದ್ದು. ಕ್ಯಾಂಪಸ್ನಲ್ಲಿರುವಂಥವರೆಲ್ಲ, ಹಾರ್ವರ್ಡ್ ಯೂನಿವರ್ಸಿಟಿಯ ಕ್ಯಾಂಪಸ್ನಲ್ಲಿರುವಂಥವರು ಒಬ್ಬರೊಬ್ಬರ ಜೊತೆ ಸಂಪರ್ಕದಲ್ಲಿರೋದಕ್ಕೆ ಯಾವುದಾದ್ರೂ ಒಂದು ಪ್ಲಾಟ್ಫಾರ್ಮ್ ಬೇಕು ಅನ್ನುವಂಥ ಯೋಚನೆ ಹೊಳೆದಾಗ ಈತ ಫೇಸ್ ಮ್ಯಾಶನ್ನು ಆರಂಭಿಸ್ತಾನೆ. ಫೇಸ್ ಮ್ಯಾಶ್ಗೋಸ್ಕರ ಹಾರ್ವರ್ಡ್ ಯೂನಿವರ್ಸಿಟಿಯ ಅಧಿಕೃತ ವೆಬ್ಸೈಟನ್ನು ಹ್ಯಾಕ್ ಮಾಡಿ ಅಲ್ಲಿನ ವಿದ್ಯಾರ್ಥಿಗಳ ಫೋಟೋಗಳನ್ನು ಮತ್ತು ಅವರ ವಿವರಗಳನ್ನು ಈತ ಡೌನ್ಲೋಡ್ ಮಾಡಿಕೊಂಡಿರ್ತಾನೆ ಅನಧಿಕೃತವಾಗಿ ಹ್ಯಾಕ್ ಮಾಡೋ ಮೂಲಕ. ಆ ಸಂದರ್ಭದಲ್ಲಿ ಈತನಿಗೆ ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಶಿಕ್ಷೆ ಕೂಡ ಆಗುತ್ತೆ, ವಿದ್ಯಾರ್ಥಿಗಳ ಖಾಸಗಿತನಕ್ಕೆ ಭಂಗ ತಂದಿದ್ದಂಥದ್ದು. ಆದರೆ ಅಷ್ಟರಲ್ಲಿ ಈತ ಆರಂಭಿಸಿದ್ದ ಫೇಸ್ ಮ್ಯಾಶ್ ಜನಜನಿತವಾಗಿರುತ್ತೆ ಹಾರ್ವರ್ಡ್ ತುಂಬ. ನಂತರ ನೋಡಿದ್ರೆ ಯಾರೂ ನಂಬೋದಕ್ಕಾಗದ ರೀತಿಯಲ್ಲಿ ಫೇಸ್ಬುಕ್ ಬೆಳೀತಾ ಹೋಯಿತು. ಆರಂಭಗೊಂಡ 10 ವರ್ಷಗಳಲ್ಲಿ $135 ಬಿಲಿಯನ್ ವ್ಯವಹಾರವನ್ನು ಫೇಸ್ಬುಕ್ ಮಾಡ್ತಾ ಇದೆ. ಭಾರತೀಯ ರೂಪಾಯಿಗಳಲ್ಲಿ ಹೇಳಬೇಕು ಅಂದರೆ ಇದು 81,000 ಕೋಟಿ ರೂಪಾಯಿಯ ವ್ಯವಹಾರ. ಎಸ್,
ಈಗ ಅರ್ಧಕ್ಕಿಂತ ಹೆಚ್ಚಿನ ಆದಾಯ ನಮಗೆ ಮೊಬೈಲ್ಗಳಿಂದ ಬರ್ತಾ ಇದೆ ಅನ್ನುವಂಥ ಅಧಿಕೃತ ಹೇಳಿಕೆಯನ್ನು ಫೇಸ್ಬುಕ್ ಬಿಡುಗಡೆ ಮಾಡಿರುವಂಥದ್ದು. 10 ವರ್ಷಗಳಲ್ಲಿ ಇಂಟರ್ನೆಟ್ ಜಗತ್ತು, ಕಂಪ್ಯೂಟರ್ ಜಗತ್ತು ಹಲವು ಬದಲಾವಣೆಗಳಿಗೆ ಒಳಪಟ್ಟಿದೆ. ಆರಂಭದಲ್ಲಿ ಪರ್ಸನಲ್ ಕಂಪ್ಯೂಟರ್ಗಳಿಂದ ಹೆಚ್ಚಿನ ಮಟ್ಟದ ಆದಾಯವನ್ನು ಪಡಿತಾ ಇದ್ದಂಥ ಫೇಸ್ಬುಕ್ ಈ ಸಲ ಅರ್ಧಕ್ಕಿಂತ ಹೆಚ್ಚು ಆದಾಯ ನಮಗೆ ಬರ್ತಾ ಇರುವಂಥದ್ದು ಮೊಬೈಲ್ಗಳಿಂದ ಅನ್ನುವಂಥ ಅಧಿಕೃತ ಘೋಷಣೆಯನ್ನು ಮಾಡಿದೆ. 10 ವರ್ಷಗಳಲ್ಲಿ ಇಷ್ಟೆಲ್ಲ ಬೆಳೆದಿರೋ ಫೇಸ್ಬುಕ್ನ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದರ ಕುರಿತು ಕೂಡ ಹಲವು ಜನ ಮಾತನಾಡಿದ್ದಾರೆ. ಇನ್ನು 3 ವರ್ಷಗಳಲ್ಲಿ ಫೇಸ್ಬುಕ್ 80% ಚಂದಾದಾರರನ್ನು ಕಳೆದುಕೊಳ್ಳುತ್ತೆ ಅಂತ ಭವಿಷ್ಯ ನುಡಿದವರಿದ್ದಾರೆ. ಆದರೆ ಇದರ ಒಡೆಯ ಮಾರ್ಕ್ ಝಕರ್ಬರ್ಗ್ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ, ಅಂಥದ್ದೇನೂ ಆಗೋದಿಲ್ಲ, ಫೇಸ್ಬುಕ್ ಬದಲಾವಣೆಗಳಿಗೆ ಒಗ್ಗಿಕೊಳ್ಳುತ್ತೆ. ಟ್ವಿಟರ್, ಸ್ನ್ಯಾಪ್ಚಾಟ್ನಂಥ ವೆಬ್ಸೈಟ್ಗಳನ್ನು ಎದುರಿಸಿ ನಮ್ಮ ಜನಪ್ರಿಯತೆಯನ್ನು ಕಾಪಾಡಿಕೊಳ್ತೀವಿ ಅನ್ನುವಂಥ ಮಾತನ್ನು ಮಾರ್ಕ್ ಝಕರ್ಬರ್ಗ್ ಹೇಳಿರುವಂಥದ್ದು. ಫೇಸ್ಬುಕ್ ಕೇವಲ ಒಂದು ಸೋಷಿಯಲ್ ಮೀಡಿಯಾ ಆಗಿ ಜನರ ಮಧ್ಯೆ ಸಂಪರ್ಕ ಸಾಧಿಸುವಂಥ ಸಾಧನವಾಗಿ ಮಾತ್ರ ಬಳಕೆಯಲ್ಲಿರುವಂಥದ್ದಲ್ಲ, ಹಲವು ದೇಶಗಳ ಚಿತ್ರಣವನ್ನೇ ಬದಲಿಸಿದ ಕೀರ್ತಿ ಫೇಸ್ಬುಕ್ಗೆ ಲಭ್ಯ ಆಗುವಂಥದ್ದು. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೆದಂಥ ಕ್ರಾಂತಿ ಏನಿತ್ತು, ಆ ಕ್ರಾಂತಿಯಲ್ಲಿ ಫೇಸ್ಬುಕ್ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರ್ತು. ಆ ಕ್ರಾಂತಿಗೆ ಕಾರಣೀಕರ್ತವಾಗಿದ್ದಂಥದ್ದು ಫೇಸ್ಬುಕ್. ಈಜಿಪ್ಟ್, ತುನೇಷಿಯಾ, ಲಿಬಿಯಾದಂಥ ರಾಷ್ಟ್ರಗಳಲ್ಲಿ ಕ್ರಾಂತಿಗಳು ನಡೆದವು. ಸರ್ವಾಧಿಕಾರಿಗಳನ್ನು ಕೆಳಗಿಳಿಸಲಾಯಿತು. ಅಲ್ಲಿ ಕ್ರಾಂತಿಕಾರಿಗಳ ಮಧ್ಯೆ ಸಂಪರ್ಕ ಸೇತುವೆಯಾಗಿ ಚಾಲ್ತಿಯಲ್ಲಿದ್ದದ್ದು ಫೇಸ್ಬುಕ್. ಹಲವು ಸರ್ವಾಧಿಕಾರಿಗಳು, ಹಲವು ಕಮ್ಯುನಿಸ್ಟ್ ರಾಷ್ಟ್ರಗಳು ಫೇಸ್ಬುಕ್ಕನ್ನು ಬ್ಯಾನ್ ಮಾಡುವ ಪ್ರಯತ್ನಗಳನ್ನು ಮುಂದುವರಿಸಿವೆ. ಆದರೆ ಫೇಸ್ಬುಕ್ನ ಜನಪ್ರಿಯತೆಗೆ ಇದರಿಂದ ಕಿಂಚಿತ್ತೂ ಕುಂದಾಗಿಲ್ಲ. ಇಂಥ ಫೇಸ್ಬುಕ್ಗೆ 10ನೇ ವರ್ಷದ ಹುಟ್ಟುಹಬ್ಬದ ಸುಸಂದರ್ಭದಲ್ಲಿ ಹ್ಯಾಪಿ ಬರ್ಡೇ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇನ್ನು ಬೆಂಗಳೂರಿನಿಂದ ಒಂದು ಕಳವಳಕಾರಿಯಾದಂಥ ಸುದ್ದಿಯನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ರಮೇಶ್ ತಂದಿದ್ದಾರೆ. ಇಲ್ಲಿನ ದೊಡ್ಡ ಬಿದರಕಲ್ಲು, ಪೀಣ್ಯ ಹತ್ರ ದೊಡ್ಡ ಬಿದರಕಲ್ಲಿನಲ್ಲಿ 80 ವರ್ಷದ ವೃದ್ಧೆಯೊಬ್ಬರು ರಸ್ತೆ ಪಕ್ಕದಲ್ಲಿ ಒಂದು ನಿರ್ಮಾಣ ಹಂತದ ಕಟ್ಟಡದಲ್ಲಿ ಅಸಹಾಯಕರಾಗಿ ಬಿದ್ದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ನಮ್ಮ ಕ್ರೈಮ್ ರಿಪೋರ್ಟರ್ ರಮೇಶ್ಗೆ ಬಂತು. ಮಾಹಿತಿಯನ್ನು ಆಧರಿಸಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಹೊರಗೆ ಬಂದದ್ದು ಬೆಚ್ಚಿ ಬೀಳಿಸುವಂಥ ವಿಷಯ. ಈ ಅಜ್ಜಿಗೆ 2 ಮಕ್ಕಳಿದ್ದಾರೆ. ಅಜ್ಜಿ ಹೆಸರು ಓಬಮ್ಮ ಅನ್ನುವಂಥದ್ದು. ರಾಮಣ್ಣ ಮತ್ತು ನರಸಣ್ಣ ಅನ್ನುವಂಥ 2 ಮಕ್ಕಳಿದ್ದಾರೆ. ಈ 2 ಮಕ್ಕಳು ತಾಯಿಯನ್ನು ಸಾಕೋ ವಿಚಾರದಲ್ಲಿ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. 1 ತಿಂಗಳು ಒಬ್ಬೊಬ್ಬರು ತಾಯಿಯನ್ನು ನೋಡಿಕೊಳ್ಳೋದು ಅನ್ನುವಂಥ ಒಪ್ಪಂದ 2 ಮಕ್ಕಳ ಮಧ್ಯೆ ಆಗಿರುವಂಥದ್ದು. ಒಬ್ಬ ಮಗ 1 ತಿಂಗಳು ನೋಡಿಕೊಂಡ, ಆತನ ಸಹೋದರ ತಾಯಿಯನ್ನು ಕರೆದುಕೊಂಡು ಹೋಗಲಿಲ್ಲ. ಈತ ನೇರವಾಗಿ ಪಕ್ಕದಲ್ಲಿದ್ದಂಥ ನಿರ್ಮಾಣ ಹಂತದ ಮನೆಯೊಂದರಲ್ಲಿ ತಾಯಿಯನ್ನು ತಂದು ಬಿಟ್ಟುಬಿಟ್ಟ. ಸಮಯಕ್ಕೆ ಸರಿಯಾಗಿ ಊಟವನ್ನು ಕೂಡ ಕೊಡ್ತಾ ಇಲ್ಲ. ಅಕ್ಕಪಕ್ಕದವರು ಕರುಣೆಯಿಂದ ಊಟ ಕೊಡೋದಕ್ಕೆ ಹೋದರೆ ಅವರ ಜೊತೆ ಜಗಳ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಕುಡಿಯೋದಕ್ಕೆ ತಾಯಿಗೆ ಕೊಳಚೆ ನೀರು ಕೊಡ್ತಾ ಇದ್ದಾರೆ. ಊಟ, ನಿದ್ರೆ ಎಲ್ಲವೂ ಕೂಡ ಅದೇ ಸ್ಥಳದಲ್ಲಿ. ಈ ಸಂಬಂಧ ಸಾರ್ವಜನಿಕರು ಬುದ್ಧಿ ಹೇಳೋದಕ್ಕೆ ಹೋದರೆ ಅವರ ವಿರುದ್ಧ ಬಾಯಿಗೆ ಬಂದಂತೆ ಈ ಸಹೋದರರು ಮಾತನಾಡ್ತಾ ಇದ್ದಾರೆ. ಅವರಿಬ್ಬರು ಆದ ಮೇಲೆ ನಾನೊಂದು ತಿಂಗಳು ನೀನೊಂದು ತಿಂಗಳು ಅಂತ ಹಿಂಗಾಗೋಯ್ತು ಸ್ವಾಮಿ. ಎಷ್ಟು ದಿನ ಆಯ್ತು ಇಲ್ಲಿ ಬಂದು ನೀವು? 30 ದಿನ. 30 ದಿನದಿಂದ ಇಲ್ಲೇ ಇದ್ದೀರಿ? ನೀರ್ ಕೊಡ್ತಾರ? ಯಾರು ಕರ್ಕೊಂಡು ಹೋಗೋರು? ಸ್ನಾನ ಮಾಡಿಸ್ತಾರ? ಯಾವ ಸುದ್ದು ಇಲ್ಲ. ಸ್ನಾನ ಮಾಡಿ ಎಷ್ಟು ದಿನ ಆಯ್ತು? ಆಗಲೇ 30 ದಿನ ಆಯ್ತು. ಮನೆಗೆ ಕರ್ಕೊಂಡು ಹೋಗ್ರಿ ಅಂದ್ರೆ ಏನ್ ಹೇಳ್ತಾರೆ ಮಕ್ಳು? ಅವರು ವಾಸನೇನಂತೆ ಯಪ್ಪ ಯಾರು ಇಲ್ಲ. ಬೀದಿಗೆ ಹಾಕಿರೋದು ಎಲ್ಲಿ ಯಾರು ಅಂತ ಗೊತ್ತಾಗ್ಬೇಕಲ್ಲ. ಅವರು ಅಣ್ಣ ಬೀದಿಗೆ ಹಾಕಿದ್ಮೇಲೆ ತಮ್ಮ ನೀನಾದ್ರೂ ಕರ್ಕೊಂಡು ಮನೆಗೆ ಸಾಕ್ಬೋದಿತ್ತು. ಮುಚ್ಚ ತಗೊಂಡು ಬರ್ತಾನಂತ ಕಡಿಯಕ್ ಮೊನ್ನೆ ನಮ್ಮ ಹೆಂಗಸರು ನಾನು ನಮ್ಮ ಅಕ್ಕನ ಕಳ್ಸಿದ್ರ. ನೀ ಕೇಳ್ಬೇಕು, ದೆತ್ತ ತಾಯಿನ ತಂದು ಬೀದಿಗೆ ಹಾಕಿದಾರೆ, ನೀನ್ ಸಾಕು ನೀಟಾಗಿ, ಇಲ್ಲ ನಾನು ಸಾಕು ನಿಂತ ಕರ್ಕೊಂಡು ಹೋಗ್ಬೇಕು. ಈಗ ಅದೇ ಈಗ ಬಂದಿರೋದು ರಾಮಣ್ಣ.
ಅಲ್ಲ ಇಬ್ರು ನಾನು ಜಾಸ್ತಿ ಮಾತಾಡಂಗಿಲ್ಲ. ನಾನು ಇಬ್ರು ಮಧ್ಯೆ ಒಪ್ಪಂದ ಆಗಿತ್ತಂತಲ್ಲ, ಇಬ್ರು ಮಧ್ಯೆ ಒಪ್ಪಂದ ಅವನ್ನೇ ಕೇಳ್ರಿ. ಅಲ್ಲ ಈಗ ತಾಯಿ ಸಾಕಕ್ಕೆ ಶಿಫ್ಟ್ ಅವರೇ ಮಾಡ್ಯಾವ್ರೆ. ಈಗ ನಿಮ್ಮ ಡ್ಯೂಟಿ ಮುಗಿದ್ಮೇಲೆ ನೀವು ಮನೆಯಿಂದ ಹೊರಗೆ ಹಾಕಿದ್ರಿ? ಮನೆಯಿಂದ ಹೊರಗಾಕಿಲ್ಲ, ನಾನು ಹೋಗಿ ಬಿಟ್ಟು ಬರ್ಬೇಕು. ನಮ್ಮ ಡ್ಯೂಟಿಗೆ ಬಂದ ಮೇಲೆ ನಮ್ಮ ಮನೆದಾಗ ಬರ್ತಿದ್ದೆ. ಡ್ಯೂಟಿನ ಡ್ಯೂಟಿ ಮಾಡ್ಕೊಂಡಿದ್ದೀವಿ. ಡ್ಯೂಟಿ ಮಾಡ್ಕೊಂಡು ಡೇಟ್ ಹಾಕೊಂಡು ಅವರು ಡೇಟ್ ಹಾಕೊಂಡು ಅವರು ಬಿಟ್ಟು ಹೋಗ್ತಾರೆ. ನಾನು ಡೇಟ್ ಹಾಕೊಂಡು ನಾನು ಬಿಟ್ಟು ಬರ್ತೀನಿ. ಅಲ್ಲ ಸರ್, ಅವ್ರು ಹೆಂಗ್ ಮಾತಾಡಿದ್ಮೇಲೆ ಕೊಟ್ಟಾರ ಅವರು ಹೆಂಡತಿಗೆ ಹುಷಾರಿಲ್ಲ, ಮಕ್ಳಿಗೆ ಹುಷಾರಿಲ್ಲ, ಮನೆ ಒಳಗೆ ಇಟ್ಕೊಂಡ್ ಸಾಕ್ತಿರಿ. ತಾಯಿ ವಯಸ್ಸಾಗಿದೆ, ಮನೆಯಿಂದ ಹೊರಗೆ ಹಾಕಿದ್ರಿ. ಅದೊಂದು ನಂದು. ಅದೊಂದು ತಪ್ಪು. ಅದೊಂದು ತಪ್ಪು. ಈ ಇಬ್ಬರು ಮಕ್ಕಳನ್ನು ಬೆಳೆಸಿ ಇಷ್ಟು ದೊಡ್ಡವರನ್ನಾಗಿ ಮಾಡೋದಕ್ಕೆ ಆ ತಾಯಿ ಅದು ಏನೇನೆಲ್ಲ ಕಷ್ಟಪಟ್ಟಿದ್ಲು ಏನೋ ಗೊತ್ತಿಲ್ಲ. ಆದರೆ ಈ ವೃದ್ಧಾಪ್ಯದಲ್ಲಿ ಇಂಥದ್ದೊಂದು ಸ್ಥಿತಿಯನ್ನು ಎದುರಿಸಬೇಕಾಗಿದೆ. ಮಕ್ಕಳಿಗೆ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಹೇಳ್ತಾರೆ, ನಾವು ಡ್ಯೂಟಿ ಹಾಕ್ಕೊಂಡಿದ್ದೀವಿ ತಾಯಿಯನ್ನು ನೋಡೋದಕ್ಕೆ, ಡೇಟ್ ಸಮೇತ ಡ್ಯೂಟಿ ಹಾಕಿಕೊಂಡು ಉಪಚಾರ ಮಾಡ್ತಿದ್ದೀವಿ ಅನ್ನುವಂಥ ಮಾತನ್ನು. ಪಕ್ಕದ ಮನೆಯ ರತ್ನಮ್ಮ ಅನ್ನುವಂಥವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರತ್ನಮ್ಮನವರೇ, ಏನಿದು ಘಟನೆ? ಬಹಳ ಆಶ್ಚರ್ಯ ಆಗ್ತಾ ಇದೆ. ಇವತ್ತಿನ ಕಾಲದಲ್ಲಿ ಇಂಥ ಮಕ್ಕಳು ಇರ್ತಾರಾ ಅನ್ನುವಂಥದ್ದು. ಎಷ್ಟು ದಿವಸದಿಂದ ನೋಡ್ತಾ ಇದ್ದೀರಿ ನೀವು ವೃದ್ಧೆಯ ಈ ಸ್ಥಿತಿನ? ಹಲೋ ರತ್ನಮ್ಮವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಾ ಇದೆ ಸರ್. ಇವತ್ತಿನ ಕಾಲದಲ್ಲಿ ಇಂಥ ಮಕ್ಕಳು ಇರ್ತಾರಾ ಅಂದರೆ ಬಹಳ ಆಶ್ಚರ್ಯ ಆಗುತ್ತೆ ನಮಗೆ. ಆಶ್ಚರ್ಯ ಏನ್ ಸರ್, ಟಿವಿನಲ್ಲೇ ತೋರಿಸ್ತಾ ಇದ್ದೀರಲ್ಲ ಸರ್, ಆಶ್ಚರ್ಯನಾ? ಇಂಥ ತಾಯಂದ್ರು ಬೇಕಾದಷ್ಟು ಜನ ಇದ್ದಾರೆ ಸರ್, ಅದ್ರಲ್ಲಿ ಇವರು ಒಬ್ರು. ಎಷ್ಟು ದಿವಸದಿಂದ ನೋಡ್ತಾ ಇದ್ದೀರಿ ನೀವು ಈ ವೃದ್ಧೆನ? ಸರ್ 6 ತಿಂಗಳಿಂದ ಅದೇ ಅವಸ್ಥೆನಲ್ಲಿ ಅದೇ ಸ್ಥಿತಿನಲ್ಲಿ ಅಲ್ಲೇ ಇದೆ ಸರ್ ಅಜ್ಜಿ. 6 ತಿಂಗಳಿಂದ? ಹೌದು. ಓಕೆ. ಈಗ ಅಕ್ಕಪಕ್ಕದವ್ರು ಯಾರಾದರೂ ಆ ಅಜ್ಜಿಗೆ ಸಹಾಯ ಮಾಡೋದಕ್ಕೆ ಹೋದರೆ ಮಕ್ಕಳು ಏನಾದ್ರು ಬೈತಾರೆ ಅನ್ನುವಂಥ ಮಾಹಿತಿಗಳು ಬಂತು, ಸತ್ಯನಾ ಅದು? ಹೌದು ಸರ್, ಹೌದು. ಅದರಲ್ಲಿ ನಿರ್ದೇಶನ ಅಂದ್ರೆ ನಾನೇ ಖುದ್ದಾಗಿ ಇವತ್ತು ಬೈಸ್ಕೊಂಡು ನನಗೆ ತುಂಬಾ ಬೇಜಾರಾಗಿ ನಾನು ಮೀಡಿಯಾದವ್ರನ್ನ ಕರ್ತಿದ್ದೆ ಸರ್. ನಾನು ಏನು ಸಮಸ್ಯೆ ಏನು ಅವ್ರಿಗೆ? ನೀವು ಊಟ ಕೊಡ್ತೀರಿ ಅಂದರೆ ಏನು ಸಮಸ್ಯೆ ಮಕ್ಕಳಿಗೆ? ಸರ್ ಸಮಸ್ಯೆ ಒಂದೇ, ಆ ತಾಯಿ ಆಸ್ತಿ ಮಾಡಿಲ್ಲ ಅನ್ನೋದೊಂದು. ಆಸ್ತಿ ಮಾಡಿಲ್ಲ ಅನ್ನುವಂಥದ್ದು? ಹೌದು. ಸೊ ಜನ್ಮ ಕೊಟ್ಟಿದ್ದು ಸಾಕಾಗ್ಲಿಲ್ಲ, ಬೆಳೆಸಿದ್ದು ಸಾಕಾಗ್ಲಿಲ್ಲ, ದೊಡ್ಡವ್ರನ್ನಾಗಿ ಮಾಡಿದ್ದು ಸಾಕಾಗ್ಲಿಲ್ಲ, ಹೌದು. ಆಸ್ತಿ ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆ. ಹಾ, ಓಕೆ. ನಾನು ಊಟ ಕೊಟ್ಟಾಗ ಇದೇ ಪ್ರಶ್ನೆ ಆಯಪ್ಪ ನನ್ ಮುಂದೆ ಇಟ್ಟ. ನೀನ್ ಆಸ್ತಿ ಮಾಡಿಲ್ಲಮ್ಮ, ನೀನ್ ಯಾರು ಊಟ ಹಾಕೋಕೆ? ಅದು ನಿಮ್ಮನೆ ಮುಂದೆ ನಾನು ಹಾಕಿಲ್ಲ, ನನ್ನ ಇಷ್ಟ, ನನ್ನ ತಾಯಿ, ಎಲ್ಲಿ ಬೇಕಾದ್ರೂ ಬಿಸಾಕ್ತೀನಿ, ನೀವ್ ಯಾರು ಕೇಳೋಕೆ ಅಂತ ಆಯಪ್ಪ ಕೇಳ್ದ. ಆಗ ನನಗೆ ತುಂಬಾನೇ ಕೋಪ ಬಂದು, ಅಲ್ಲಪ್ಪ ಒಂದು ತಾಯಿ ಅವರು ನಿಮ್ಮನ್ನ ಸಾಕ್ಬೇಕಂದ್ರೆ, ಈ ಪರಿಸ್ಥಿತಿಗೆ ತರ್ಬೇಕಂದ್ರೆ ಆಯಮ್ಮ ಎಷ್ಟು ಕಷ್ಟಪಟ್ಟಿದ್ದಾಳೆ. ನೀವಿಬ್ರು ಗಂಡ್ಮಕ್ಳು ಇದೀನಿ ಅಂತೀರಾ, ಆ ತಾಯಿ ಹಾಲ್ನ ಹಂಚ್ಕೊಂಡು ಹುಟ್ಟಿದೀರಾ, ಆದ್ರೆ ಇವಾಗ ಆ ತಾಯಿನ ಇಬ್ರು ಹಂಚ್ಕೋತಾ ಇದೀರಲ್ಲ, ನೀವ್ ಸರಿನಾ ಅಂತ ಕೇಳಿದಕ್ಕೆ ತುಂಬಾನೇ ಕೆಟ್ಟಾಗಿ ಮಾತಾಡ್ದೆ ಸರ್. ಅದೇ ರೀತಿ ಎಲ್ರು ಬೈದಿದ್ದಾನೆ ಅಕ್ಕಪಕ್ಕ. ನಾನು 6 ತಿಂಗಳಿಂದಾನು ನನ್ನ ಕೈಲಾದಷ್ಟು ಊಟ ತಿಂಡಿ ಹಣ್ಣು ಎಲ್ಲ ಕೊಟ್ಟಿದ್ದೀನಿ ಆ ಅಜ್ಜಿಗೆ. ಹಾಗೆ ಎಲ್ರಿಗೂ ಹೆದರ್ಸಿದ್ದಾರೆ ಅವರು, ಕೆಟ್ಟಾಗಿ ಮಾತಾಡ್ತಾರೆ ಸರ್, ಯಾರು ಹೋಗ್ತಾರೆ. ಅದ್ರಲ್ಲೂ ನನ್ಗೆ ತುಂಬಾ ಬೇಜಾರಾಗಿ ನಾನು ತುಂಬಾ ನೊಂದ್ಕೊಂಡು ಬಂದೆ ಸರ್. ಪಕ್ಕದಲ್ಲೇ ಲೆಟ್ರಿನ್ ಮಾಡ್ಕೊಂಡಿತ್ತು, ಅದಕ್ಕೆ ಕಣ್ ಕಾಣ್ತಾ ಇಲ್ಲ ಅಜ್ಜಿ. ನಾನು ಬೆಳಗ್ಗೆ ಹೋಗಿ ನೋಡಿದಾಗ ಸುಮಾರು ಬೆಳಗಿನ ಜಾವ 4 ಗಂಟೆಯಿಂದ ರೋದನೆ ಆ ಅಜ್ಜಿದು. ಸರಿ 9 ಗಂಟೆಗೆ ನಾನು ಹೋಗಿ ಆ ಅಜ್ಜಿನ ಏನ್ ಮಾಡ್ತಾ ಇದೆಯೋ, ಸತ್ತೋಗಿದ್ಯೋ ಬದುಕಿದ್ಯೋ ಅಂತ ಹೋಗಿ ನೋಡಿದಾಗ ಆ ಅಜ್ಜಿ ಆ ಲೆಟ್ರಿನ್ನೇ ಗೊತ್ತಾಗ್ತಾ ಇಲ್ಲ, ಅದನ್ನೇ ತೆಗೆದು ಬಾಯಿಗಿಟ್ಕೋತಾ ಇದ್ದು ಸರ್. ನಂಗೆ ತುಂಬಾ ಬೇಜಾರಾಗುತ್ತೆ ಸರ್. ಅಲ್ಲಿಂದಾನೇ ರತ್ನಮ್ಮ ಅವರ ಈ ಮಕ್ಕಳಿಗೆ ಆ ತಾಯಿಯನ್ನ ಸಾಕೋದಕ್ಕಾಗದಂತ ಬಡತನ ಏನಾದ್ರೂ ಇದೆಯಾ ಅಂತ ಪ್ರಶ್ನೆ ನಮ್ದು. ಬಡತನ ಏನು ಇಲ್ಲ ಸರ್, ಮೊಮ್ಮಕ್ಳಿದ್ದಾರೆ, ಆಟೋ ಓಡಿಸ್ತಾರೆ, ಎಲ್ರು ಚೆನ್ನಾಗೇ ಇದ್ದಾರೆ. ಅವನು ಗಾರೆ ಕೆಲಸ ಮಾಡ್ತೀನಿ ಇಂದ, ಅವನಿಗೂ ದಿನಗೂಲಿ ಅಂದ್ರೆ 500 ರೂಪಾಯಿ ಬರುತ್ತೆ ದಿವಸಕ್ಕೆ. ಮನೆ ಇದೆ ಅಂದ್ರೆ ಬಾಡಿಗೆ ಮನೆನೇ, ಆದ್ರೆ ಜಾಗ ಇದೆ, ಬೇಕಾದಷ್ಟು ಜಾಗ ಇದೆ ಸರ್. ಆದ್ರೂ ಯಾರೋ ಒಂದು ಬಿಲ್ಡಿಂಗ್ ಬಿದ್ದಿದೆ, ಅದು ಅಲ್ಲಿ ತಂದು ಆ ಅಜ್ಜಿನ ಹಾಕಿದ್ದಾರೆ. ಆದ್ರೂ ಆ ಅಜ್ಜಿ ಇಷ್ಟೆಲ್ಲ ಆಗಿ ಮೀಡಿಯಾದವರೆಲ್ಲ ಬಂದು, ಪೊಲೀಸ್ನವ್ರು ಬಂದು ಅವ್ರಿಗೆ ಹೊಡೆದು ಒಳಗಡೆ ಹಾಕಿದ್ರು, ಮತ್ತು ತಂದು ಹಾಕಿ ಬಿಸಾಕಿದ್ರು. ಈಗ್ಲೂ ಅದೇ ಪರಿಸ್ಥಿತಿಲಿ ಅದೇ ಜಾಗದಲ್ಲಿ ಇದೆ. ಮತ್ತೆ ಪೊಲೀಸ್ನವರು ಇವಾಗ ಬಂದಿದ್ದಾರೆ, ಹೊಯ್ಸಳದವರು ಪೀಣ್ಯ ಸ್ಟೇಷನ್ ಇಂದ. ಆಯಪ್ಪ ಕೇಳ್ತಾರೆ ನನ್ನನ್ನ, ನೀವು ಈ ತರ ಎಲ್ಲ ಊಟ ಕೊಡೋದು ಸರಿ ಇಲ್ಲ ಅಮ್ಮ, ಅಕಸ್ಮಾತ್ ಅಜ್ಜಿ ಸತ್ತೋದ್ರೆ ನಿನ್ನೆ ಕಂಪ್ಲೇಂಟ್ ಕೊಡ್ತಾರೆ ಅವರು, ಕೇಸ್ ಆಗುತ್ತೆ, ಕೋರ್ಟ್ಗೆ ಹೋಗ್ತಾರೆ, ಅವಾಗ ನಿಮ್ಗೆ ಯಾರು ಬರ್ತಾರೆ ಸಾಕ್ಷಿ ಹೇಳಕ್ಕೆ? ಹಾಗಂತ ಪೊಲೀಸರು ಹೇಳ್ತಾ ಇರೋದು? ಹಾಗಂತ ಪೊಲೀಸರು ಹೇಳ್ತಾ ಇದ್ದಾರಾ? ಹೌದು, ಇಲ್ಲ ಇದ್ದಾರೆ ಸರ್, ಹೊಯ್ಸಳ ಇದೆ. ಆಯಪ್ಪ ಕರೆದು ನನ್ನನ್ನ, ಯಾರು ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಅಂತ ಹಕ್ಕಪಕ್ಕದವರು ಆಯಮ್ಮ ಕೊಟ್ಟು ಅಂದಾಗ ಈಗ ನನ್ ಕರೆದು ಹಾಗೆ ಹೇಳ್ತಾ ಇದಾರೆ. ಒಬ್ಬ ಪೊಲೀಸ್ನವ್ನು ಹೇಳ್ತಾ ಇದ್ದಾನೆ, ಆತರ ನೀವು ಆತರ ಎಲ್ಲ ಕೊಡೋದ್ ತಪ್ಪು. ಇನ್ನೊಂದು, ವೃದ್ಧಾಶ್ರಮಕ್ಕೆ ಸೇರಿಸ್ತೀನಿ ಅಂತೀರಲ್ಲ, ಅನಾಥೆ ಆದ್ರೆ ಮಾತ್ರ ಸೇರ್ಸ್ಕೋತಾರೆ, ಅವ್ರಿಗೆಲ್ಲ ಇದ್ದು ಹೆಂಗ್ ಸೇರಿಸ್ತಾರೆ, ನೀವು ಯಾಕೆ ಸೇರಿಸ್ತೀರಾ ಅಂತ ಕೇಳಿದ್ರು. ಆಗ್ಲೂ ನಾನು ಹೇಳ್ದೆ, ಅಲ್ಲಿ ಆ ಪೊಲೀಸರಿದ್ರೆ ಫೋನ್ ಕೊಡ್ತೀರಾ ರತ್ನಮ್ಮನವರೇ ದಯವಿಟ್ಟು? ಸರ್ ಅವ್ರು ಅಲ್ಲಿದ್ದಾರೆ ಸರ್, ಅಲ್ಲೆಲ್ಲ ಎಷ್ಟು ಜನ ಸೇರ್ಕೊಂಡಿದ್ದಾರೆ. ಅವ್ರ ಮಗ ಎಲ್ಲ ಹೋಗಿದ್ದ ಬಂದಿದ್ದಾನೆ.
ಅಲ್ಲಿದ್ದಾರೆ ಸರ್. ನಾನು ಹೇಳಿದೆ ಸರ್, ಸುವರ್ಣ ನ್ಯೂಸ್ ಅವ್ರು ಬಂದಿದ್ದಾರೆ, ಮತ್ತೆ ಓಕೆ, ಕನ್ಯಾ ಈಗ ನ್ಯೂಸ್ ಈಗ ಅವ್ರು ಬಂದಿದ್ದಾರೆ. ರತ್ನಮ್ನವರೇ, ನಾವು ಖಂಡಿತವಾಗಿ ಈ ಪ್ರಕರಣವನ್ನು ಇಲ್ಲಿಗೆ ಬಿಡೋದಿಲ್ಲ. ಆ ತಾಯಿಗೆ ಒಂದು ಈ ವೃದ್ಧಾಪ್ಯದಲ್ಲಿ, ಈ ಇಳಿ ವಯಸ್ಸಿನಲ್ಲಿ ಒಂದು ನೆಮ್ಮದಿಯ ತಾಣ, ನೆಮ್ಮದಿಯ ನೆರಳು, ದಿನಕ್ಕೆ 2 ಊಟನೂ ಸಿಗದೇ ಇದ್ರೆ ಇದೆಂಥ ಸಮಾಜ ರೀ ನಮ್ಮದು ಅಂತ. ಹೌದು ಸರ್, ನಾನು ಅದಕ್ಕೇನೆ, ನಾನೊಂದು ಹೆಣ್ಣಾಗಿ ನಮಗೂ ತಾಯಿ ಇದ್ದಾರೆ ಸರ್, ಅದೇ ಪರಿಸ್ಥಿತಿ ಇರೋ ಅಷ್ಟೇ ವಯಸ್ಸಿನ ತಾಯಿ ಇದೆ. ಹಂಗಾಗಿ ನಾನೇ ನೋಡ್ಕೊತೀನಿ ಅಂತ ಮೀಡಿಯಾ ಮುಂದೆ ಹೇಳಿದ್ದೀನಿ ಸರ್. ನಾನು ನಿಮ್ಮ ಮೀಡಿಯಾದವ್ರ ಮುಂದೆನೆ ಹೇಳಿದ್ದೀನಿ, ನಾನೇ ನೋಡ್ಕೊತೀನಿ, ಒಂದು ಆಶ್ರಮಕ್ಕೆ ಸೇರಿಸ್ತೀನಿ, ನನ್ನ ಕೈಲಾಗಿ ಸಹಾಯ ನಾನು ಖಂಡಿತ ಮಾಡ್ತೀನಿ, ಎಲ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅವರು. ನೀವ್ ಹೇಳ್ದಂಗೆ ಅವ್ರಿಗೆ ಒಂದು ಅಕೌಂಟ್ ಓಪನ್ ಮಾಡಿ, ನಮ್ಮ ಕೈಲಾಗಿದ್ದು ಖಂಡಿತ ನಾವು ಕೊಡ್ತೀವಿ. ಓಕೆ, ಧನ್ಯವಾದಗಳು ರತ್ನಮ್ನವರೇ. ಸರಿ ಸರ್, ನಮ್ಗೆ ಒಂದು ಹೆಲ್ಪ್ ಅಂದ್ರೆ ಇಂಥ ತಾಯಂದ್ರಿಗೆ, ಅಂತ ಮಕ್ಳು ಖಂಡಿತ ನೀವು ಬಿಡಬಾರ್ದು ಸರ್. ಅವ್ರು ಸರಿಯಾಗಿ ಸಾಕ್ಷಿ ಮಾಡಿ. ಇಂಥ ತಾಯಂದಿರಿಗಲ್ಲ, ಎಂಥ ತಾಯಂದಿರಿಗಾದರೂ ಇಂಥ ಮಕ್ಕಳು ಹುಟ್ಟಬಾರದು ಅನ್ನುವಂಥದ್ದು ಹೇಳಬೇಕಾದಂಥ ಮಾತು ರತ್ನಮ್ಮನವರೇ. ಯಾವ ತಾಯಿಗೂ ಕೂಡ ಇಂಥ ಮಕ್ಕಳು ಇರಬಾರ್ದು. ಎಸ್, ಆ ಬಡತನದಲ್ಲಿ ಏನೆಲ್ಲ ಕಷ್ಟಪಟ್ಟು ಇಬ್ಬರು ಗಂಡು ಮಕ್ಕಳು ಅನ್ನಿಸಿಕೊಂಡಂಥವ್ರನ್ನ ಬೆಳೆಸಿದ್ಲು ಏನೋ ಆ ತಾಯಿ. ಆದರೆ ಈ ವೃದ್ಧಾಪ್ಯದಲ್ಲಿ ಹೀಗೆ ರಸ್ತೆ ಪಕ್ಕದಲ್ಲಿ ಒಂದು ನಿರ್ಮಾಣ ಹಂತದ ಕಟ್ಟಡದಲ್ಲಿ ಮಲಗಿಕೊಂಡು ಅಸಹಾಯಕ ದಿನಗಳನ್ನು ದೂಡಬೇಕಾದಂಥ ಸ್ಥಿತಿ ಓಬಮ್ಮಗೆ ಬಂದಿರುವಂಥದ್ದು. ಇಬ್ಬರು ಮಕ್ಕಳು ನಮ್ಮ ಕ್ಯಾಮರಾದ ಎದುರಿಗೂ ಧಾರಾಳವಾಗಿ ಹೇಳ್ತಾರೆ, ನಾವು ಹಂಚ್ಕೊಂಡಿದ್ದೀವಿ ತಾಯಿಯನ್ನು, ಯಾರು ಎಷ್ಟು ದಿನ ನೋಡಿಕೊಳ್ಳಬೇಕು ಅನ್ನುವಂಥದ್ದನ್ನು. ನನ್ನ ಪಾಳಿ ಮುಗಿದಿದೆ, ಈಗ ನನ್ನ ತಮ್ಮನ ಪಾಳಿ ಇರುವಂಥದ್ದು, ಆತ ನೋಡಿಕೊಳ್ಳಬೇಕು ಅನ್ನುವಂಥ ಮಾತನ್ನು. ಇದು ಅಮಾನವೀಯತೆಯ ಪರಮಾವಧಿ. ಇದು ನಮ್ಮ ಸಂಸ್ಕೃತಿನೇ ಬೇರೆ, ನಮ್ಮ ಸಮಾಜನೇ ಬೇರೆ. ಇಂಥಲ್ಲಿ ಈ ರೀತಿಯಾದಂಥ ಘಟನೆಗಳು ಖಂಡಿತವಾಗಿಯೂ ನಡೀಬಾರ್ದು. ಸುವರ್ಣ ನ್ಯೂಸ್ ಈ ಸ್ಟೋರಿಯನ್ನು ಫಾಲೋ ಮಾಡುತ್ತೆ. ಆ ವೃದ್ಧೆಗೆ ಒಂದು ನೆಮ್ಮದಿಯ ತಾಣ ಸಿಗೋ ಹಾಗೆ ಮಾಡಬೇಕು ಅನ್ನುವಂಥದ್ದು ನಮ್ಮ ನಿರ್ಧಾರ. ಹಾಟ್ ನ್ಯೂಸ್ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಮುಂಬೈಯಲ್ಲಿ ನಡೆದಿರುವಂಥ ಒಂದು ಗಲಾಟೆಯ ಸುದ್ದಿ. ಶಿವಸೇನೆಯವರು ಪಾಕಿಸ್ತಾನದ ಒಂದು ಮ್ಯೂಸಿಕಲ್ ಬ್ಯಾಂಡ್ಗೆ ಪರ್ಫಾರ್ಮ್ ಮಾಡೋದಕ್ಕೆ, ಇಲ್ಲಿ ಸಂಗೀತ ಕಚೇರಿಯನ್ನು ನಡೆಸೋದಕ್ಕೆ ಬಿಡೋದಿಲ್ಲ ಅಂತ ಗಲಾಟೆ ಮಾಡಿದ್ದಾರೆ. ಆ ಸುದ್ದಿಯನ್ನು ಹೇಳೋದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಒಂದು ಬ್ರೇಕ್.